ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡೋಂಥ ಟೈಮಲ್ಲಿ ಸ್ಟೂಡೆಂಟ್ಸ್ ಮಾಡೋಂಥ 3 ಮಿಸ್ಟೇಕ್ ಯಾವ್ದಾದ್ರು ಅಂತ ಹೇಳ್ತೀರಾ? ಡೆಫಿನೆಟ್ಲಿ. ನೋಡಿ, ನಾವು ಕೆಸೆಟ್ ಎಕ್ಸಾಮ್ ಪ್ರಿಪ್ರೇಷನ್ ಅಲ್ಲಿ 3 ಸ್ಟೆಪ್ಸ್ಗಳನ್ನ ಫಾಲೋ ಮಾಡಬೇಕು. ಸ್ಟೆಪ್ ನಂಬರ್ 1 ಸಿಲೆಬಸ್ನ ಓದಬೇಕು. ಸ್ಟೆಪ್ ನಂಬರ್ 2 ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಬೇಕು. ಸ್ಟೆಪ್ ನಂಬರ್ 3 ಮಾಡೆಲ್ ಟೆಸ್ಟ್ ಪೇಪರ್ಸ್ಗಳನ್ನ ಸಾಲ್ವ್ ಮಾಡಬೇಕು. ಸೊ ಇವತ್ತಿನ ದಿನ ನಾನು ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನ ಸಾಲ್ವ್ ಮಾಡುವಂಥ ಟೈಮಲ್ಲಿ ಸ್ಟೂಡೆಂಟ್ ಮಾಡುವಂಥ 3 ಮಿಸ್ಟೇಕ್ಸ್ಗಳನ್ನ ಹೇಳ್ತೀನಿ ನಾನು ನಿಮಗೆ. ನೋಡಿ, ನಾವು ಕ್ವಶನ್ ಪೇಪರ್ಸ್ಗಳನ್ನ ಸಾಲ್ವ್ ಮಾಡಬೇಕಂತ ನಮಗೆ ಗೊತ್ತಿದೆ, ಬಟ್ ನಾವು ಯಾವ ಆರ್ಡರ್ನಲ್ಲಿ ಕ್ವಶನ್ ಪೇಪರ್ಸ್ಗಳನ್ನ ಸಾಲ್ವ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ಕೆಸೆಟ್ ಕೆಮಿಸ್ಟ್ರಿ ಎಕ್ಸಾಮ್ನಲ್ಲಿ 2013 ನಿಂತರ 2025 ವರ್ಗಿ ಸೊ ಒಂದು 12 ಕ್ವಶನ್ ಪೇಪರ್ಸ್ಗಳನ್ನ ನಮಗೆ ಸಿಗುತ್ತೆ. ಸೊ ಬಟ್ ಇದರಲ್ಲಿ ನಾವು ಏನು ಮಾಡಬೇಕಂದ್ರೆ 2025 ಕ್ವಶನ್ ಪೇಪರ್ನ ಮೊದಲಿಗೆ ನಾವು ಸಾಲ್ವ್ ಮಾಡಬೇಕು, ಆಮೇಲೆ 2013 ಕ್ವಶನ್ ಪೇಪರ್ನ ಸಾಲ್ವ್ ಮಾಡಬೇಕು ಅಂತ. ಸೊ ಅಂದ್ರೆ ಹೈಯೆಸ್ಟ್ ಡಿಫಿಕಲ್ಟಿ ಆಗಿರುವಂಥ ಕ್ವಶನ್ ಪೇಪರ್ನ ಮೊದಲಿಗೆ ಸಾಲ್ವ್ ಮಾಡಬೇಕು, ಆಮೇಲೆ ಸೊ ಅದಕ್ಕಿಂತ ಓಲ್ಡ್ ಆಗಿರುವಂಥ ಕ್ವಶನ್ ಪೇಪರ್ಸ್ಗಳನ್ನ ಸಾಲ್ವ್ ಮಾಡಬೇಕು. ಸೊ ದಿಸ್ ಇಸ್ ದಿ ಫಸ್ಟ್ ಮಿಸ್ಟೇಕ್. ಸೊ ನೆಕ್ಸ್ಟ್ ಸೆಕೆಂಡ್ ಮಿಸ್ಟೇಕ್ ಏನಂದ್ರೆ, ನಾವು ಯಾವುದಾದ್ರೂ ಒಂದು ಕ್ವಶನ್ ಪೇಪರ್ನ ನಾವು ತಗೊಂಡಾಗ ಅದರಲ್ಲಿರುವಂಥ ಕ್ವಶನ್ ನಂಬರ್ 1 ಇಂಥ ಕ್ವಶನ್ ನಂಬರ್ 100 ವರ್ಗಿ ನಾವು ಸಾಲ್ವ್ ಮಾಡ್ತಾ ಹೋಗಬಾರ್ದು. ಯಾಕಂದ್ರೆ ಈ ಥರ ನಾವು ಮಾಡೋದ್ರಿಂದ ನಮಗೆ ಕೋರ್ ವ್ಯಾಲ್ಯೂ ಏನು ಸಿಗೋದಿಲ್ಲ ಅಂತ. ಅಂದ್ರೆ ಕ್ವಶನ್ ಪೇಪರ್ನಿಂದ ನಮಗೆ ಏನು ಯೂಸ್ ಆಗೋದಿಲ್ಲ. ಅದ್ರ ಬದಲಿಗೆ ನಾವು ಏನು ಮಾಡ್ಬೇಕಂದ್ರೆ ಒಂದು 5 ವರ್ಷದ ಕ್ವಶನ್ ಪೇಪರ್ಸ್ಗಳನ್ನ ತಗೋಬೇಕು. ಲೈಕ್ 2020 ಇಂಥ 2025 ವರ್ಗಿ 5 ವರ್ಷದ ಕ್ವಶನ್ ಪೇಪರ್ಸ್ಗಳನ್ನ ತಗೊಂಡ್ಬಿಟ್ಟು ಅದರಲ್ಲಿ ಯಾವುದಾದ್ರೂ ಒಂದು ಚಾಪ್ಟರ್ನ ನಾವು ತಗೋಬೇಕು. ಲೈಕ್ ನ್ಯೂಕ್ಲಿಯರ್ ಕೆಮಿಸ್ಟ್ರಿ. ಆ ನ್ಯೂಕ್ಲಿಯರ್ ಕೆಮಿಸ್ಟ್ರಿ ಚಾಪ್ಟರ್ನ ನಾವು ತಗೊಂಡ್ಬಿಟ್ಟು ಈ 5 ಕ್ವಶನ್ ಪೇಪರ್ಸ್ನಲ್ಲಿ ಬಂದಿರುವಂಥ ಎಲ್ಲ ಕ್ವಶನ್ ಪೇಪರ್ಸ್ಗಳನ್ನ ಕ್ವಶನ್ಸ್ಗಳನ್ನ ನಾವು ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡಿಕೊಂಡು ಆ ಎಲ್ಲ ಕ್ವಶನ್ಸ್ಗಳನ್ನ ಎಟ್ ಎ ಟೈಮ್ ನಾವು ಸಾಲ್ವ್ ಮಾಡಬೇಕು. ಸೊ ನಾವು ಈ ಥರ ಮಾಡಿದ್ವಿ ಅಂದ್ರೆ ಅದರಿಂದ ನಮಗೆ ಒಂದು ವ್ಯಾಲ್ಯೂ ಸಿಗುತ್ತೆ ಮತ್ತು ಅದು ನಮ್ಮ ಎಕ್ಸಾಮ್ ಪ್ರಿಪ್ರೇಷನ್ಗೆ ಹೆಲ್ಪ್ ಆಗುತ್ತೆ. ಮೂರನೇ ಮಿಸ್ಟೇಕ್ ಏನಂದ್ರೆ, ಸೊ ನಾವು ಕ್ವಶನ್ ಪೇಪರ್ಸ್ಗಳನ್ನ ನಾವೇನೋ ಸಾಲ್ವ್ ಮಾಡ್ತೀವಿ, ಬಟ್ ಅದರಿಂದ ಏನು ನೋಟ್ಸ್ಗಳನ್ನ ಮಾಡ್ಕೊಳ್ಳೋದಿಲ್ಲ. ಸೊ ದಿಸ್ ಈಸ್ ದಿ ಥರ್ಡ್ ಮಿಸ್ಟೇಕ್. ಸೊ ಅದ್ರ ಬದಲಿಗೆ ನಾವು ಏನು ಮಾಡ್ಬೇಕಂದ್ರೆ, ಯಾವಾಗಲೇ ನಾವು ಕ್ವಶನ್ ಪೇಪರ್ಸ್ಗಳನ್ನ ಸಾಲ್ವ್ ಮಾಡಿದ್ರು ಅದರಿಂದ ಏನಾದರೂ ಒಂದು ಶಾರ್ಟ್ ಆಗಿರೋಂಥ ನೋಟ್ಸ್ ಮಾಡ್ಕೋಬೇಕು. ಈ ಥರ ನಾವು ಏನು ನೋಟ್ಸ್ ಮಾಡ್ಕೊಂಡಿರ್ತೀವಲ್ಲ ಅದು ನಮಗೆ ರಿವಿಷನ್ ಟೈಮ್ನಲ್ಲಿ ಹೆಲ್ಪ್ ಆಗುತ್ತೆ ಅಂತ, ರೈಟ್? ಸೊ ಈ ಮಿಸ್ಟೇಕ್ಸ್ಗಳನ್ನ ನಾವು ಅವಾಯ್ಡ್ ಮಾಡಿದ್ದೆ ಆಯ್ತು ಅಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನ ಸಾಲ್ವ್ ಮಾಡೋದ್ರಿಂದ ನಾವು ಮ್ಯಾಕ್ಸಿಮಮ್ ವ್ಯಾಲ್ಯೂನ ನಾವು ತಗೋಬಹುದು ಅಂತ. ಥ್ಯಾಂಕ್ ಯು.